ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಾಂಬದ, ಗೈನಕಾಲಜಿಸ್ಟ್, ಯೂನಿಟಿ ಹಾಸ್ಪಿಟಲ್, ಶಿವಮೊಗ್ಗ. ನಾನಿವತ್ತು ಡೆಂಗು ಇನ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತೀನಿ. ಡೆಂಗು ಇದೊಂದು ವೈರಲ್ ಫೀವರ್. ಎಡಿಸ್ ಈಜಿಪ್ಟೈ ಅನ್ನೋ ಮಸ್ಕಿಟೋ ಒಂದು ಸೊಳ್ಳೆಯಿಂದ ಹರಡುವಂತ ಕಾಯಿಲೆ. ಈ ಎಡಿಸ್ ಈಜಿಪ್ಟೈ ಮಸ್ಕಿಟೋ ಏನಿದೆ, ಇದು ಬೆಳಗ್ಗೆ ಹಾರಾಡುವಂತ ಸೊಳ್ಳೆ. ಇದು ಫ್ರೆಶ್ ವಾಟರ್ ಅಲ್ಲಿ ಸಂತಾನೋತ್ಪತ್ತಿ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಮನೇಲಿ ಎಲ್ಲಾದ್ರೂ ಹೂ ಕುಂಡಗಳಿತ್ತು, ಅದರಲ್ಲಿ ನೀರ್ ಶೇಖರಣೆ ಆಗಿತ್ತು, ಅಥವಾ ಸಣ್ಣ ಪುಟ್ಟ ಟ್ಯಾಂಕ್ಗಳು, ಮತ್ತೆ ತೆಂಗಿನ ಚಿಪ್ಪು, ಈ ತರದ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ನೀರ್ ಶೇಖರಣೆ ಆಗ್ಬಿಟ್ಟು ಅದರಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ. ಇವಾಗ ಸಿಂಪ್ಟಮ್ಸ್ ಏನಪ್ಪಾ ಅಂತ ಅಂದ್ರೆ, ಇವಾಗ ಬೇರೆಯವರಲ್ಲಿ ಹೇಗೆ ಜ್ವರ, ಮೈಕೈ ನೋವು ಇರುತ್ತೋ, ಪ್ರೆಗ್ನೆನ್ಸಿಯಲ್ಲೂ ಅದೇ ಸಹ ಇರುತ್ತೆ. ಜ್ವರ, ಮೈಕೈ ನೋವು, ಕಣ್ಣು ಗುಡ್ಡೆಗಳಲ್ಲಿ ನೋವು, ಸುಸ್ತು, ಹೊಟ್ಟೆ ನೋವು, ವಾಮಿಟಿಂಗು, ಈ ತರದ ಕಾರಣಗಳಿಂದ ಅವರು ಆಸ್ಪತ್ರೆಗೆ ಬರ್ತಾರೆ. ಟೆಸ್ಟ್ ಮಾಡಿದ ನಂತರ ಅವ್ರಿಗೆ ಡೆಂಗು ಸಿಂಪ್ಟಮ್ಸ್ ಇತ್ತು ಅಥವಾ ಡೆಂಗು ಪಾಸಿಟಿವ್ ಇತ್ತು ಅಂತ ಆದ್ರೆ ಅವರಿಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀವಿ. ಡೆಂಗುಗೆ ಇದ್ದಿದ್ದೇ ಆದಂತಹ ಚಿಕಿತ್ಸೆ ಅಂತ ಇರೋದಿಲ್ಲ. ಅವರಿಗೆ ಮೇನ್ಲಿ ಬೇಕಾಗಿರೋದು ಹೈಡ್ರೇಷನ್, ಈ ತರ ಟ್ರೀಟ್ಮೆಂಟ್, ಮತ್ತೆ ಜ್ವರ ಕಮ್ಮಿ ಆಗೋಕ್ಕೆ ಟ್ರೀಟ್ಮೆಂಟ್ ನ ಕೊಡ್ತೀವಿ. ಇದು 95% ಜನಗಳಿಗೆ ಏನೋ ತೊಂದರೆ ಬರಲ್ಲ. ಸ್ವಲ್ಪ ಜ್ವರ, ಮೈಕೈ ನೋವು ಇದು ಬಿಟ್ಟು, ಸುಸ್ತಿ ಇದು ಬಿಟ್ಟು ಕಮ್ಮಿ ಆಗುತ್ತೆ. ಬಟ್ 5% ಜನಗಳಲ್ಲಿ ಕಾಂಪ್ಲಿಕೇಶನ್ಸ್ ನಾವು ನೋಡ್ತೀವಿ. ಮೇನ್ಲಿ ಇದು ನಾವು ಪ್ರೆಗ್ನೆನ್ಸಿನ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ ಏನ್ ಮಾಡ್ತೀವಿ, ಇದು ಕೊನೆ ಟ್ರೈಮಿಸ್ಟರ್ ಅಲ್ಲಿ ಬಂದ್ರೆ ಸ್ವಲ್ಪ ಗಂಡಾಂತರ ಪ್ರೆಗ್ನೆನ್ಸಿ ಅಥವಾ ಹೈಯೆಸ್ಟ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಆದ್ರೆ ಡೆಲಿವರಿ ಟೈಮ್ ಬಂದಿರುತ್ತೆ, ಮತ್ತೆ ಆ ಟೈಮ್ ಅಲ್ಲಿ ವೈರಸ್ ಮಗುಗೆ ಹೋಗೋ ಚಾನ್ಸಸ್ ಸಹ ಇರುತ್ತೆ, ಹಾಗೂ ತಾಯಿಯಲ್ಲಿ ಉತ್ಪತ್ತಿಯಾಗೋ ಆಂಟಿಬಾಡಿ ಸಹ ಮಗುಗೆ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹುಟ್ಟಿದ ಮೇಲೆ ಮಗುಗೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಹುಟ್ಟೋ ಟೈಮ್ ಅಲ್ಲಿ ತಾಯಿಗೆ ಬ್ಲೀಡಿಂಗ್, ರಕ್ತಸ್ರಾವ ಜಾಸ್ತಿ ಆಗುವಂತದ್ದಿರ್ಬೋದು. ಇದು ತಾಯಿಗೆ ಡೆಲಿವರಿ ಆದ್ಮೇಲೆ ರಕ್ತಸ್ರಾವ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಡೆಂಗು ಅಲ್ಲಿ ಬಿಳಿ ರಕ್ತ ಕಣಗಳು, ರಕ್ತ ಹೆಪ್ಪುಗಟ್ಟಿಸುವಂತ ರಕ್ತ ಕಣಗಳು ಕಮ್ಮಿ ಇರೋದ್ರಿಂದ ರಕ್ತಸ್ರಾವ ಜಾಸ್ತಿ ಆಗ್ಬೋದು. ಹಾಗೆ ಮಗು ಹೊಟ್ಟೆ ಒಳಗೆ ತೀರ್ಕೊಳ್ಳೋ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ಡೆಂಗು ಇತ್ತು ಅಂತ ಆದ್ರೆ ಆದಷ್ಟು ಹೈಯರ್ ಸೆಂಟರ್ ಅಲ್ಲೇ ಡೆಲಿವರಿ ಮಾಡಿಸ್ಕೊಳ್ಳೋದು ಉತ್ತಮ.